ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ಸ್ನ ತೋರಿಸೋದ್ರ ಮೂಲಕ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ದೂದ್ ಪೇಡ ಯಾರ್ಯಾರಿಗೆ ಇಷ್ಟ, ನನಗೆ ನಂದಿನಿ ಪೇಡ ಇಷ್ಟ. ಆ್ಯಕ್ಚುಲಾಗಿ ಇವರು ದೂದ್ ಪೇಡ ತಂದಿದ್ರು. ಯಾಕೆ ತಂದಿದ್ರು ಅಂತ ನಿಮಗೆಲ್ಲ ಗೊತ್ತಾಗ್ತಿದೆ ಅನಿಸುತ್ತೆ. ಐಶುಗೆ 95% ಬಂದಿದ್ದಕ್ಕೆ ಎಲ್ಲರಿಗೂ ಸ್ವೀಟ್ ಕೊಡೋದಕ್ಕೆ ಅಂತ ತಂದಿದ್ದು. ಇವರು ದೂದ್ ಪೇಡ ಬದಲು ಬರ್ಫಿ ತಂದಿದ್ರೆ ತುಂಬ ಜನಕ್ಕೆ ಕೊಡಬಹುದಾಗಿತ್ತು. ಇದು ತುಂಬ ದಪ್ಪ ಆಗಿರೋದ್ರಿಂದ ನಾನು ಯಾರಿಗೂ ಕೊಡೋದಕ್ಕಾಗಲಿಲ್ಲ. ಅಕ್ಕಪಕ್ಕದ ಮನೆಗೆ ಮಾತ್ರ ಕೊಟ್ಟಿದ್ದು. ಇವತ್ತು ಬೆಳಗ್ಗೆ ಬೆಂಡೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಮುದ್ದೆ ಅಂತೂ ಸಖತ್ತಾಗಿತ್ತು. ಹಲ್ವಾ ಇದ್ದಂಗಿತ್ತು. ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನನಗಂತೂ ಬೆಂಡೆಕಾಯಿ ಸಾಂಬಾರು ಮುದ್ದೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇವಾಗಂತೂ ಬೇಸಿಗೆ ಇರೋದ್ರಿಂದ ನಾನು ತಿಂಡಿನೇ ಮಾಡೋದಕ್ಕೆ ಹೋಗ್ತಿಲ್ಲ. ಅಪರೂಪಕ್ಕೆ ತಿಂಡಿ ಮಾಡ್ತೀನಿ. ಆಲ್ಮೋಸ್ಟ್ ಅನ್ನ ಸಾಂಬಾರೇ ಮಾಡ್ತಿರೋದು. ಯಾಕಂದರೆ ಮಕ್ಳಿಗೂ ಲಂಚ್ ಇಲ್ಲ ಅಲ್ವಾ, ಸೊ ಅನ್ನ ಸಾಂಬಾರೇ ಮಾಡ್ಕೊತೀನಿ. ಬೆಳಗ್ಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ನಂದಿ ಬಟ್ಲು ಹೂವೇ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಗಿಡದಲ್ಲಿ. ಸೊ ಅದನ್ನೇ ಮುಡಿಸಿ ನಾನು ದೀಪ ಹಚ್ತಾ ಇದ್ದೀನಿ. ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚಿದೆ. ತಲೆಯಲ್ಲಿನ ಕೂದಲು ಆರೇ ಇಲ್ಲ, ಅಂದರೆ ನೀರಿನ ತೇವ ಹಾಗೆ ಇದೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ನಾನು ಹೋಗ್ತಾ ಹಾರ್ಕೊಳ್ಳುತ್ತೆ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀನಿ. ಸಾನ್ನಿಧ್ಯನೇ ಇವತ್ತು ಹೊಸ್ತಿಲ್ಗೆ ಮತ್ತು ತುಳಸಿ ಮುಂದೆ ರಂಗೋಲಿ ಬಿಟ್ಟಿರೋದು. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅನಿತಾ ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ನಾನು ತೋರಿಸೋದಕ್ಕೂ ಮುಂಚೆ ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಮತ್ತು ನನ್ನ ಫ್ರೆಂಡು ಇವತ್ತು ಬರ್ತ್ಡೇ ಪಾರ್ಟಿ ಇದೆ. ಅಶ್ವಿನಿ ಅಕ್ಕನ ಮಗನದು ಬರ್ತ್ಡೇ ಪಾರ್ಟಿ ಇದೆ. ಅಶ್ವಿನಿ ಅಕ್ಕನ ನಾನು ನಿಮಗೆ ತುಂಬ ಸಲ ತೋರಿಸಿದ್ದೀನಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ನನಗೆ ತುಟಿ ಕೆಳಗಡೆ ಸ್ವಲ್ಪ ರ್ಯಾಷಸ್ ಥರ ಆಗಿದೆ, ಅಂದರೆ ಬೆವರು ಕುಳ್ಳೆ ಥರ ಆಗಿದೆ. ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ. ಯಾರೂ ಕೇಳಲಿಲ್ವಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಬಸ್ಸಂತೂ ತುಂಬ ರಶ್ ಇತ್ತು. ಇದು ಪಾಂಡುಪುರಕ್ಕೆ ಹೋಗ್ತಾ ಇರೋದು ನಾವು. ಅಂದರೆ ಪಾಂಡುಪುರದ ಹತ್ರ ಎಲೆಕೆರೆ ಅಂತ ಇದೆ, ಅಲ್ಲಿಗೆ ನಮ್ಮ ಅಕ್ಕನ ಕೊಟ್ಟಿರೋದು. ಅಂದರೆ ನಮ್ಮ ದೊಡ್ಡಪ್ಪನ ಮಗಳನ್ನ. ಅವರು ಹೋಗಿತಿ ಮಗಂದು ಇವತ್ತು ಬರ್ತ್ಡೇ ಇತ್ತು. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿರೋದು. ಪಾಪ ಅರ್ಚಕರಿಗೆ ಹುಷಾರಿರಲಿಲ್ಲ ಅಂತೆ, ಅದಕ್ಕೆ ಅವ್ರ ಮಗಳೇನೆ ಪೂಜೆ ಮಾಡ್ತಿದ್ದು. ಇಲ್ಲೊಂದು ಪುಟಾಣಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾನೆ. ಇವರೇ ಅಶ್ವಿನಿ ಅಕ್ಕ, ಇವ್ರ ಮಗಂದೇ ಬರ್ತ್ಡೇ ಇರೋದು. ನನಗೆ ಇವ್ರ ಫ್ಯಾಮಿಲಿ ಕಡೆ ಹೋಗ್ಬಿಟ್ರಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇವ್ರಿಗೆ ತುಂಬ ಸಂಬಂಧಿಕರು ಜಾಸ್ತಿ. ಆಮೇಲೆ ಸಂಬಂಧಿಕರು ಜಾಸ್ತಿ ಅನ್ನೋದಕ್ಕಿಂತ ಎಲ್ಲರಿಗೂ ಒಬ್ರಿಗೊಬ್ರಿಗೆ ತುಂಬ ಪ್ರೀತಿ ಜಾಸ್ತಿ. ಅದನ್ನು ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಈ ಕಾಲದಲ್ಲೂ ಇಷ್ಟೊಂದು ಬಾಂಧವ್ಯ ಇಟ್ಕೊಂಡಿದ್ದಾರೆ ಅಂತ. ಇದು ನಾನು ತೋರಿಸೋದಲ್ಲ, ನನ್ನ ಅಕ್ಕ, ದೊಡ್ಡಪ್ಪನ ಮಗಳು ಶಿಲ್ಪ. ವರುಣ್ದು 10ನೇ ವರ್ಷದ ಬರ್ತ್ಡೇ ಇದು. ಅವನ ಹೆಸರು ರೋಹನ್ ಅಂತ. ಮನೆಯಲ್ಲಿ ವರು ಅಂತ ಕರೀತಾರೆ. ಸೊ ನಾವು ಎಲ್ಲ ವರು ಅಂತಲೇ ಕರಿತೀವಿ. ತುಂಬ ದೂರದವ್ರಿಗೆಲ್ಲ ಏನೂ ಹೇಳ್ಕೊಂಡಿರಲಿಲ್ಲ, ತುಂಬ ಹತ್ತಿರದವ್ರಿಗೆ ಹೇಳ್ಕೊಂಡಿದ್ದು. ಇವ್ರಿಗೆ ತುಂಬ ಹತ್ತಿರದವರೇ ತುಂಬ ಜನ ಇದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ತುಂಬ ಸಂಬಂಧಿಕರು ಜಾಸ್ತಿ ಅಂತ. ಡೆಕೋರೇಷನ್ ಮಾಡೋದಕ್ಕೇನು ಬೇರೆ ಯಾರಿಗೂ ಹೇಳಿರಲಿಲ್ಲ, ಇವರೇ ರೆಡಿ ಮಾಡ್ಕೊಂಡಿದ್ದಾರೆ. ಇವ್ರ ಮನೆ ಶನಿ ಮಹಾತ್ಮ ಕತೆಗೆ ಪೂಜೆಗೆ ಹೋಗಿದ್ದು, ಇವ್ರ ಮನೆಗೆ ಹಬ್ಬಕ್ಕೆ ಹೋಗಿದ್ದು, ಇವ್ರ ಅಜ್ಜಿ ಮನೆಗೆ ಹೋಗಿದ್ದು ಎಲ್ಲ ವಿಡಿಯೋಸ್ ಇದೆ, ನೀವು ನೋಡಿ. ನಾನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಡೈಲಿ ವ್ಲಾಗ್ಸ್ ಎಲ್ಲ ಅಲ್ಲಿ ಬರುತ್ತೆ, ಹೋಮ್ ಟೂರ್ದೆಲ್ಲ ಒಂದು ಕಡೆ ಬರುತ್ತೆ. ನೀವು ಪ್ಲೇ ಲಿಸ್ಟ್ ಅಂತ ಹೋದರೆ ಅಲ್ಲಿ ನಿಮಗೆ ಯಾವ್ದ್ಯಾವ್ದು ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ. ನೀವು ಓಪನ್ ಮಾಡಿ ನೋಡಿ. ಇದು ಅಕ್ಕನ ಅತ್ತೆ ಮಾವ, ಅಂದರೆ ಭಾವನ ಅಪ್ಪ ಅಮ್ಮ. ಈ ಕಡೆ ಲಾಸ್ಟಲ್ಲಿ ವೈಟ್ ಶರ್ಟ್ ಹಾಕಿರೋದು ಭಾವ, ಆ ಕಡೆ ಲಾಸ್ಟಲ್ಲಿ ರೆಡ್ ಸ್ಯಾರಿ ಹಾಕಿರೋದು ಶಿಲ್ಪ ನಮ್ಮ ಅಕ್ಕ. ಪಕ್ಕ ಇರೋದು ಅಶ್ವಿನಿ ಅಕ್ಕ, ಅವ್ರು ಹೋರ್ಗಿತ್ತಿ. ಅದ್ರ ಪಕ್ಕ ಇರೋದು ಶಿಲ್ಪನ ಮೈದ ಸುನಿಯಣ್ಣ. ಇವರಂತೂ ತುಂಬ ಯಾವಾಗಲೂ ಒಂದು ಏನೇ ಸೆಲೆಬ್ರೇಷನ್ ಮಾಡಿದ್ರು ಇಡೀ ಫ್ಯಾಮಿಲಿ ಜೊತೆಲೇ ಸೆಲೆಬ್ರೇಷನ್ ಮಾಡೋದು. ಶಿಲ್ಪನ ಪಕ್ಕ ಇರೋದು ದೀಕ್ಷಿ, ಶಿಲ್ಪನ ಮಗ. ಇನ್ನೊಬ್ಬ ಮಗ ಬಂದಿಲ್ಲ, ಕಾಲೇಜ್ ಇದೆ ಅಂತ ಹೋಗಿದ್ದಾನೆ. ಅಶ್ವಿನಿ ಅಕ್ಕಂಗೂ ಸಾನಿಕಾ ಅಂತ ಮಗಳಿದ್ದಾಳೆ, ಅವಳಿಗೂ ಎಕ್ಸಾಮ್ ಇದೆ ಅಂತ ಓದ್ಕೊತಾ ಇದ್ದಾಳೆ, ಬಂದಿಲ್ಲ. ನಾನು ATM ಅಲ್ಲಿ ಎಷ್ಟು ದುಡ್ಡು ಡ್ರಾ ಮಾಡಿದೆ ಅಂತ ಕೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನೀವು ಹೇಳಿದ್ದೀರಾ, ಇಬ್ಬರು ಗೆಸ್ ಮಾಡಿದ್ದೀರಾ. ನೀವು ಸರಿಯಾಗಿ ಹೇಳಿದ್ದೀರೋ ಇಲ್ವೋ ಅದು ನೆಕ್ಸ್ಟ್ ಹೇಳ್ತೀನಿ. ಬಟ್ ನೀವಿಬ್ಬರು ನನಗೆ ಆನ್ಸರ್ ಮಾಡಿದ್ದು ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಪೂರ್ತಿ ನೋಡಿ ನನಗೆ ರಿಪ್ಲೈ ಮಾಡ್ತಿರಲ್ಲ, ಅದೇ ನನಗೆ ಬಹಳ ಖುಷಿಯಾಗುತ್ತೆ. ನಾನು ಅವತ್ತು ATM ಅಲ್ಲಿ ಡ್ರಾ ಮಾಡಿದ್ದು 5,000 ರೂಪಾಯಿ. ಈ ಬಿಸಿಲಲ್ಲಂತೂ ಹೊರಗಡೆ ಎಲ್ಲೋಗೋದಕ್ಕೂ ಮನಸ್ಸೇ ಆಗಲ್ಲ, ಹೊರಗಡೆ ಮುಖ ತೋರ್ಸೋಕ್ಕೆ ಇಷ್ಟ ಆಗಲ್ಲ. ಆದರೆ ಇಷ್ಟ ಹತ್ತಿರದವ್ರು ಯಾರಾದರೂ ಕರೆದಾಗ ಹೋಗಲೇಬೇಕಾಗತ್ತೆ. ಸೊ ಅದಕ್ಕೆ ಹೋಗಿದ್ದೆ ನಾನು ಕೂಡ. ಇಲ್ಲಿ ಅಪ್ಪನ ಕಡೆ ಬಳಗ ಕೂಡ ತುಂಬ ಇದೆ, ಇಲ್ಲಿ ಅಮ್ಮನ ಕಡೆ ಬಳಗ ಕೂಡ ತುಂಬ ಇದೆ. ಅದರಿಂದ ಸಂಬಂಧಿಕರು ಜಾಸ್ತಿ. ಅಜ್ಜಿ ಮೊಮ್ಮಗನಿಗೆ ಪ್ರೀತಿಯಿಂದ ಮುದ್ದು ಕೊಡ್ತಾ ಇದ್ದಾರೆ. ತುಂಬ ಸಲ ನಾನು ವಿಡಿಯೋ ಮಾಡ್ಕೊಳ್ಳುವಾಗ ಅಮ್ಮನೂ ಹೇಳಿದ್ದಾರೆ ಈ ಮಾತನ್ನು, ಶಾರು ಕೂಡ ಹೇಳಿದ್ದಾಳೆ, ನನ್ನ ಫ್ರೆಂಡ್ ಅನಿತಾ ಕೂಡ ಹೇಳಿದ್ದಾಳೆ.
ನಾನು ಕೂಡ ಹೇಳ್ತಿದ್ದೀನಿ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ನೀನು ವೀಡಿಯೋ ಮಾಡ್ಕೊಳ್ಳುವಾಗೆಲ್ಲ ನಾನು ಇದೇ ಬಟ್ಟೆ ಹಾಕಿರ್ತೀನಿ, ನಂದು ವೀಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ. ನಾನು ಕೂಡ ತುಂಬ ವೀಡಿಯೋಗಳಲ್ಲಿ ಅದೇ ಬಟ್ಟೆ ಹಾಕ್ಕೋತೀನಿ. ದಿನಗಳು ಬದಲಾಗಿದ್ರೂ ಬಟ್ಟೆಗಳು ಅದೇ ಇರೋದ್ರಿಂದ ನಿಮಗೆಲ್ಲ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಒಂದು ಸ್ಟೇಜಿಗೆ ಬಂದಮೇಲೆ ಹೊಸ ಬಟ್ಟೆ ತೊಗೊಂಡು ಬೇರೆ ಬೇರೆ ವೀಡಿಯೋಗಳಲ್ಲಿ ಬೇರೆ ಬೇರೆ ಬಟ್ಟೆ ಹಾಕೋಬಹುದೇನೋ, ಅಲ್ಲಿವರೆಗೂ ಅದೇ ಬಟ್ಟೆ ಹಾಕ್ಕೋತೀನಿ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ನಾನು ಅಂತಲ್ಲ, ನಮ್ಮ ಕಡೆಯವ್ರು ಯಾರು ಹಾಕ್ಕೊಂಡ್ರು ಕೂಡ ಯಾರು ಏನು ಅಂದ್ಕೋಬೇಡಿ. ಮಧ್ಯಮ ವರ್ಗದ ಜನಕ್ಕೆ ಒಂದು ಹಬ್ಬಗಳಿಗೆ ಒಂದು ಹೊಸ ಬಟ್ಟೆ ತೊಗೊಳ್ಳೋದೇ ಕಷ್ಟ ಇರುತ್ತೆ. ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಹೊಸ ಬಟ್ಟೆ ತೊಗೋಬೇಕಂದ್ರೆ ನನಗೂ ಕಷ್ಟ ಆಗುತ್ತೆ. ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಹೊರಗಡೆ ಹೋಗುವಾಗ ನಾನು ಒಂದು ಹಂತಕ್ಕೆ ಸರಿಯಾಗಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಯಾರಿಗೂ ನಮ್ಮ ಕಷ್ಟಗಳನ್ನ ತೋರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಯೂಟ್ಯೂಬ್ ಮಾಡಿದ್ಮೇಲೆ ಜೀವನ ಹೀಗಿದೆ ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ ಅಷ್ಟೇ. ನಾನು ಪದೇ ಹೇಳ್ತೀನಿ, ಕಷ್ಟ ಇದೆ ಅಂತ ಹೇಳ್ಕೊಳ್ಳೋದು ನನಗೂ ಇಷ್ಟ ಆಗಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ. ಕಷ್ಟ ಬಂದಾಗ ನಗ್ನಗ್ತಾ ಇರಬಹುದು ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಷ್ಟೇ. ನಾನು ತುಂಬ ಕಡೆ ನಾನು ಹೋದಾಗ ಕೇಳಿದ್ದಾರೆ, ಏನು ವರ್ಕ್ ಮಾಡ್ತಾಯಿದ್ದೀರಾ ಅಂತ. ವರ್ಕ್ ಮಾಡೋರು ಮಾತ್ರ ಆ್ಯಕ್ಟಿವ್ ಆಗಿರಬೇಕು ಅಥವಾ ಫ್ಯಾಷನ್ ಆಗಿರ್ಬೇಕು ಅನ್ನೋದೇನಿಲ್ಲ. ಹೌಸ್ ವೈಫ್ಸು ಕೂಡ ಎಷ್ಟೊಂದು ಜನ ಮಾಡರ್ನ್ ಆಗಿರೋದು ನಾನು ನೋಡಿದ್ದೀನಿ. ಬಟ್ ನನಗೆ ತಕ್ಕಾಗ ನಾನು ಸಿಂಪಲಾಗಿರ್ತೀನಿ. ಅವ್ರನ್ನ ನೋಡಿ ಇವ್ರನ್ನ ನೋಡಿ ನಾನು ಹಾಗಿರಬೇಕು ಹೀಗಿರಬೇಕು ಅನ್ನೋದೆಲ್ಲ ಏನಿಲ್ಲ. ಆದರೂ ಕೆಲವೊಂದು ಆಸೆ ನನಗೂ ಆಗುತ್ತೆ. ನನಗೆ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಂತ ತುಂಬ ವರ್ಷಗಳಿಂದ ಕನಸಿದೆ, ಆದರೆ ತೊಗೊಳಕ್ಕೆ ಆಗೇ ಇಲ್ಲ. ತುಂಬ ಜನ ಯೂಟ್ಯೂಬರ್ಸು ನನ್ನ ಹತ್ರ 12 ಸೀರೆ ಇದೆ, 13 ಸೀರೆ ಇದೆ, 20 ಸೀರೆ ಇದೆ ಅಂತ ತೋರಿಸ್ತಿರ್ತಾರೆ ಮೈಸೂರು ಸಿಲ್ಕ್ ಸೀರೆಗಳು. ಅದು ನೋಡಿದಾಗ ನನಗೆ ಯಪ್ಪ, ನಾವು ಒಂದು ತೊಗೊಳಕ್ಕೆ ಆಗಿಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವರು ನಮ್ಮ ಅತ್ತೆ. ಶಿಲ್ಪನ ಮಾತ್ರ ಅಲ್ಲ, ನಮ್ಮ ಅತ್ತೆನ ಕೂಡ ಎಳೆಕೆರೆಗೆ ಕೊಟ್ಟಿದೆ. ಅಂದರೆ ಶಿಲ್ಪನ ಮದುವೆಗೂ ಮುಂಚೆ ಅತ್ತೆದೇ ಮದುವೆ ಆಗಿತ್ತು. ಆಮೇಲೆ ಶಿಲ್ಪನ ಮದುವೆ ಆಗಿತ್ತು. ಅತ್ತೆ ಅಂದರೆ ಅಪ್ಪನ ಚಿಕ್ಕಪ್ಪನ ಮಗಳು. ಅಂದರೆ ಅಪ್ಪ, ನಾನು ಮೊದಲೇ ಹೇಳಿದಾಗೆ ಅಪ್ಪ ದೊಡ್ಡಪ್ಪ ಇಬ್ಬರೇ ಮಕ್ಕಳು. ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಶಿಲ್ಪ ತುಂಬ ಹಿಂಸೆ ಮಾಡಿದ್ಲು, ಬಾ ಮನೆಗೆ ಹೋಗೋಣ ಅಂತ. ಪಾಪ ಅವರಲ್ಲೇ ಫಂಕ್ಷನಲ್ಲೇ ಬ್ಯುಸಿ ಇದ್ದರು. ಅದಕ್ಕೆ ನಾನು ಮತ್ತೊಂದು ಸಲ ಬಂದಾಗ ಮನೆಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಹೋಗಲಿಲ್ಲ. ಅತ್ತೆ ಬಾ ಅಂತ ಹೇಳಿದ್ರು. ಸೊ ಅತ್ತೆ ಮನೆಗೆ ಹೋದೆ. ಅತ್ತೆ ಮನೆ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಇವಾಗ ಟ್ಯೂಷನ್ ಬೇರೆ ಮಾಡ್ತಿಲ್ಲ, ಜೊತೆಗೆ ಹೂ ಬೇರೆ ಸರಿಗೆ ಸಿಗ್ತಿಲ್ಲ. ಇವಾಗ ಸ್ವಲ್ಪ ದುಡ್ಡಿಗೆ ಹಿಂಸೆನೇ ಇದೆ. ಆದರೂ ನಾನು ಹೋದ ಕಡೆ ಬಂದ ಕಡೆ ನನಗೆ ಅವ್ರು ನನ್ನ ಜೊತೆ ಹೇಗಿರ್ತಾರೋ ಅಥವಾ ಅವ್ರು ನನಗೆ ಹೇಗೆ ಖರ್ಚು ಮಾಡಿರ್ತಾರೋ ನಾನು ಕೂಡ ಮಾಡ್ತೀನಿ. ಮತ್ತು ಯಾವುದ್ರಲ್ಲೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀನಿ. ಇವತ್ತುವರೆಗೂ ನಾನು 500 ರೂಪಾಯಿ ಮುಯ್ಯಿ ಹಾಕ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ನಮ್ಮ ಫಂಕ್ಷನ್ಗಳಲ್ಲಿ ಮಾಡಿರ್ತಾರೆ. ಅದು ನಾವು ವಾಪಸ್ ರಿಟರ್ನ್ ಮಾಡಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ನಾನು ಮೊದಲು ದೇವಸ್ಥಾನ ತೋರಿಸ್ಲಿಲ್ಲಲ್ವ, ದೇವಸ್ಥಾನ ಚಿಕ್ಕದಾಗೇ ಇದೆ, ಚೌಡೇಶ್ವರಿ ದೇವಸ್ಥಾನ. ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲು ಗರ್ಭಗುಡಿ ಮಾತ್ರ ತೋರಿಸ್ತಾ, ಇವಾಗ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದೇನಿದು ಮುಯಿ ವಿಚಾರನೂ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಅದೊಂಥರ ಸ್ವಾಭಿಮಾನದ ವಿಚಾರ. ಯಾರೇ ಆಗಲಿ, ನಾನು ಅಶ್ವಿನಿ ಅಕ್ಕನ ಬಗ್ಗೆ ಹೇಳ್ತಿಲ್ಲ, ಬೇರೆ ಯಾರೇ ಆಗಲಿ, ನಾವು ಅವ್ರಿಗೆ ತಕ್ಕಾಗ ನಾವು ಮಾಡಲಿಲ್ಲ ಅಂದರೆ ಹಿಂದೆ ಮಾತಾಡ್ಕೋತಾರೆ. ತೋರಿಸೋದಕ್ಕಲ್ಲದಿದ್ದರೂ ಅವರು ತಕ್ಕ ಹಾಗೆ ನಾವು ಇಡಬೇಕಾಗತ್ತೆ. ಸೊ ನಾನು ಹಾಗೆ ಇರ್ತೀನಿ. ನಾನಿವಾಗ ಅತ್ತೆ ಮನೆಗೆ ಬಂದೆ. ಅತ್ತೆ ಮನೆಯಲ್ಲಂತೂ ಅತ್ತೆ ತುಂಬ ಚೆನ್ನಾಗಿ ಹೂ ಪಾಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿವೆ ಅಂತ ಹೇಳಿದರೆ, ಪುಟ್ಟ ಪಾಟ್ಗಳಲ್ಲಿ ಎಲ್ಲ ಗಿಡಗಳಲ್ಲೂ ಹೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಮಗೆ ಅಷ್ಟು ಜಾಗ ಇದ್ದರೂ ಇಷ್ಟು ಚೆನ್ನಾಗಿ ಗಿಡ ಹಾಕ್ಕೊಳಕ್ಕಾಗುತ್ತೋ ಇಲ್ವೋ. ಅತ್ತೆಗೆ ಜಾಗ ಇಲ್ದಿದ್ರು ಎಲ್ಲ ಪಾಟ್ಗಳಲ್ಲೂ ಎಲ್ಲ ಕಡೆಯಿಂದ ಗಿಡಗಳನ್ನ ತಂದು ಅವರೇ ಹಾಕಿರೋದಂತೆ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಎಲ್ಲ ಪಾಟ್ಗಳಲ್ಲೂ ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ. ಇವಾಗ ಹೂಗಳು ಕಮ್ಮಿ ಇದೆ, ನಾನು ತುಂಬ ಸಲ ನೋಡಿದ್ದೀನಿ. ಗಿಡದ ತುಂಬ ಹೂ ಇರುತ್ತೆ. ನೋಡಿ, ಯಾರಿಗೆ ಜಾಗ ಇಲ್ಲ ಅನಿಸುತ್ತೋ ಅವ್ರು ಹೀಗೆಲ್ಲ ಮಾಡಿಕೊಂಡು ಗಿಡ ಹಾಕೋಬಹುದು. ನೋಡೋದಕ್ಕೂ ಅಲಂಕಾರಿಕವಾಗಿ ತುಂಬ ಚೆನ್ನಾಗಿರುತ್ತೆ. ದೇವ್ರ ಫೋಟೋಗೂ ಹೂವಾಗುತ್ತೆ. ಅರ್ಶಿನ ತೆಗಿಬೋದಾ? ಬೆಳೆದಿರೋದಲ್ಲ, ಬಂದಿದ್ವಿ ಇಲ್ಲಿಗೆ ಅಂತ, ಅದಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ವಾ ಅಂತ. ಏನಿಲ್ಲ ಅಂತ ನೀಟಾಗಿ ಆಯ್ತು ಅಂತ. ಅಯ್ಯಪ್ಪ, ಎಷ್ಟು ಕೆಟ್ಟನಿದ್ದೆ ಬಡಿದೀನಿ ಅನಿಸ್ತದೆ. ಅಷ್ಟು ನಿದ್ದೆ ಬಡಿಗೆ
ನಾನು ಇವಾಗ ಹೊರಗಡೆ ತೋರಿಸಿದ್ದು ಅತ್ತೆ ಮಗ ಹರ್ಷಿತ್ತು. ಅತ್ತೆಗೆ 3 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, 1 ಹೆಣ್ಮಗಳು. ಮಗಳದ್ದು ಮದುವೆ ಆಗಿದೆ ಚನ್ನರಾಯಪಟ್ಟಣಕ್ಕೆ, ಅವರು ಬೆಂಗಳೂರಲ್ಲಿದ್ದಾರೆ, ಗಂಡ ಹೆಂಡತಿ ಇಬ್ಬರು. ಅತ್ತೆ ಮನೆ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಆಮೇಲೆ ಮನೆಯೊಳಗಡೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಅಕ್ವೇರಿಯಂ ಕೂಡ ಪುಟ್ಟಾಗಿದ್ರು ತುಂಬ ಚೆನ್ನಾಗಿದೆ. ನಾನು ಅಮ್ಮ ರೀಸೆಂಟಾಗಿ ಬಂದಿದ್ವಿ ಎಲೆಕೆರೆಗೆ, ಯಾಕಂದರೆ ಶಿಲ್ಪ ಅವ್ರ ಅತ್ತೆಗೆ ಹುಷಾರಿರಲಿಲ್ಲ. ಸೊ ಅವರು ನೋಡೋದಕ್ಕೆ ಬಂದಿದ್ವಿ. ಆವಾಗಲೂ ಕೂಡ ಅತ್ತೆ ಮನೆಗೆ ಬಂದು ಹೋಗಿದ್ವಿ. ಶಿಲ್ಪನ ಮನೆಗೆ ಬಂದಾಗೆಲ್ಲ ಇಲ್ಲಿಗೂ ಬಂದು ಹೋಗ್ತೀವಿ. ಅತ್ತೆನೂ ಕೂಡ ಫಂಕ್ಷನಿಗೆ ಬಂದಿದ್ದು ನೀವು ನೋಡಿದ್ರಿ, ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ರು. ನನಗೂ ಮತ್ತು ಫ್ರೆಂಡ್ ಅನಿಗೂ ಜ್ಯೂಸ್ ಕೊಟ್ಟರು. ಬೇಡ ಅಂತ ಹೇಳಿದ್ರು, ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ವಿ. ಜ್ಯೂಸ್ ಕೊಟ್ಟು ತಣ್ಣಗಿತ್ತು, ಕುಡಿದ್ವಿ. ಫಾಲ್ಸ್ ಎಲ್ಲ ಆಗ್ತಿತ್ತಲ್ವತ್ತೆ. ಪೇಂಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ, ಪೇಂಟ್ ಮಾಡ್ತಿದ್ದೆ, ಕೆಳಗಡೆ ಮನೇಲಿ ಹಾಕಿದ್ದೆ. ಇಲ್ಲಿ ಬಾಡಿಗೆ ಮನೆ ಅತ್ತೆ ಮನೆ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಅವ್ರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇದೆ ಅಂತ. ಅತ್ತೆಗೆ, ಅತ್ತೆ ಮಕ್ಕಳಿಗೆಲ್ಲ ಕ್ರಿಯೇಟಿವಿಟಿ ಜಾಸ್ತಿ ಇದೆ. ಅತ್ತೆ ಬ್ಯೂಟಿಷಿಯನ್ ಕೋರ್ಸ್ ಏನು ಕಲ್ತಿಲ್ಲ, ಆದರೂ ಎಲ್ಲರಿಗೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೀರೆ ಅಂತೂ ತುಂಬ ಚೆನ್ನಾಗಿ ಉಡಿಸ್ತಾರೆ. ಟೈಲರಿಂಗ್, ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಸರಿ ಬಾಯತ್ತೆ. ಬಿಸಿಲು ಸಂಜೆ ಮೇಲೆ ಹೋಗಿ ಅಂತ ಹೇಳಿದ್ರು, ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಬಿಸಿಲಲ್ಲೇ ಬಂದ್ವಿ. ಇಲ್ಲಿ ಕಾವೇರಿ ನಾಲೆ ಇದೆ, ಅದು ಹಾಳಾಗಿದೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಇದು ಎಲೆಕೆರೆ ಬಸ್ ಸ್ಟ್ಯಾಂಡು. ನಾನು ನನ್ನ ಫ್ರೆಂಡು ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಇಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಎಳ್ನೀರೆಲ್ಲ ನೋಡ್ತಿದ್ರೆ ಈ ಬಿಸಿಲಿಗೆ ಬೇಕು ಅನಿಸುತ್ತೆ, ಬಟ್ ಹೊಟ್ಟೆ ತುಂಬಿದ್ರಿಂದ ನಾವೇನು ತಗೊಳ್ಳಿಲ್ಲ. ಇಷ್ಟೊಂದು ಬಿಸಿಲೆಲ್ಲ ಇದ್ದರೂ ಸಹ ಬಸ್ಸಲ್ಲಿ ಜನಕ್ಕೇನು ಕಮ್ಮಿ ಇಲ್ಲ. ಯಾವಾಗ ಯಾವ ಬಸ್ಸಿಗೆ ಹತ್ತು ಬಸ್ ರಶ್ಶು, ಎಲ್ಲ ಬಸ್ಸು ರಶ್ ಇರುತ್ತೆ. ಬಸ್ ಮಾತ್ರ ಅಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ತುಂಬಾ ರಶ್ ಇತ್ತು. ನಾವು ಮೈಸೂರಿನಲ್ಲಿ ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡಲ್ಲಿ ರಶ್ ಇರೋದನ್ನು ನೋಡಿದ್ದೀವಿ, ಆದರೆ ಶ್ರೀರಂಗಪಟ್ಟಣದಲ್ಲಿ ಇಷ್ಟೊಂದು ರಶ್ ಇರೋದು ಇವಾಗಲೇ ನೋಡ್ತಿರೋದು. ಫ್ರೀ ಬಸ್ ಮಾಡಿದ್ಮೇಲಂತೂ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಲ್ಲೆಲ್ಲ ತುಂಬ ಜನ ಇರ್ತಾರೆ. ತುಂಬ ಹೊತ್ತು ಕಾಯ್ಕೊಂಡ್ವಿ, ಬಸ್ ಬರಲೇ ಇಲ್ಲ. ಅವಳು ನಂದು ಯಾವುದೋ ವೀಡಿಯೋ ನೋಡ್ತಾ ಇದ್ದಾಳೆ ಯೂಟ್ಯೂಬಲ್ಲಿ. ನಮ್ಮ ಮುಖಗಳೆಲ್ಲ ಬಿಸಿಲಲ್ಲೇ ಬಾಡೋಗಿದೆ. ಕೊನೆಗೂ ಬಸ್ ಸಿಕ್ತು, ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಅಲ್ಲಿ ಊರಲ್ಲಿ ಡೈರಿ ಹತ್ರ ಯಾರೋ ಬಾಳೆಹಣ್ಣು ಮಾರ್ತಿದ್ರು. ನಾವು ಬಾಳೆಹಣ್ಣು ತೊಗೊಂಡ್ವಿ, 1 kg 40 ರೂಪಾಯಿ kg ಅಷ್ಟೇ. ಮಕ್ಕಳೆಲ್ಲ ಏನಮ್ಮ ಬಾಳೆಹಣ್ಣು ತಂದಿದ್ಯಾ, ಬೇರೆ ಏನಾದರೂ ತರೋದಿಲ್ವಾ ಅಂತ ಕೇಳ್ತಿದ್ರು. ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.